ಹಾಯ್ ಹೆಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಿಮ್ಮೆಲ್ಲರಿಗೂ ನಮಸ್ಕಾರಗಳು. ಇವತ್ತು ಮಂಗಳವಾರದ ದಿವಸ ಬೆಳಗ್ಗೆ 10 ಗಂಟೆ ಆಗಿದೆ. ನಾನು ಬ್ರೇಕ್ಫಾಸ್ಟ್ಗೆ ಅಕ್ಕಿ ಉದ್ದಿನಬೇಳೆ ರುಬ್ಬಿರೋ ದೋಸೆ ಮಾಡಿದ್ದೀನಿ. ಯಮ್ಮಿ ಆಗಿದೆ ಮತ್ತು ತುಂಬ ಟೇಸ್ಟಿಯಾಗಿದೆ. ಆಲೂಗಡ್ಡೆ ಪಲ್ಯನೂ ಅಷ್ಟೇ ತುಂಬ ರುಚಿಯಾಗಿದೆ. ಆಲೂಗಡ್ಡೆ ಪಲ್ಯಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿಮೆಣಸಿನ್ಕಾಯಿ ಪೇಸ್ಟು ಮತ್ತು ಸ್ವಲ್ಪ ಈರುಳ್ಳಿ ಸ್ಲೈಸು ಜಾಸ್ತಿ ಹಾಕಿ ಪಲ್ಯ ಮಾಡಿದಾಗ ಅತ್ಯದ್ಭುತವಾಗಿರುತ್ತೆ ರುಚಿ ಅಂತೂ. ಯಾವ ಹೋಟ್ಲಿಗೂ ಹೋಗೋದು ಬೇಕಾಗಿಲ್ಲ. ಮನೆಯಲ್ಲೇ ಬೆಣ್ಣೆ ಹಾಕಿ ಬೆಣ್ಣೆ ದೋಸೆ, ಆಲೂಗಡ್ಡೆ ಪಲ್ಯ, ಶೇಂಗಾ ಚಟ್ನಿ ಮತ್ತು ಹುರಿಗಡಲೆ ಪುಡಿ ಇದೆಲ್ಲನೂ ಮಾಡಿಕೊಂಡು ರುಚಿಯಾಗಿ ಬ್ರೇಕ್ಫಾಸ್ಟ್ನ ತಿನ್ಬೋದು ಅಂತ ಈ ಒಂದು ನನ್ನ ಇವತ್ತಿನ ಡೈಲಿ ರುಟೀನಲ್ಲಿ ಮಂಗಳವಾರ ದಿವಸ ಏನೇನು ಕೆಲಸಗಳಿತ್ತು ಅಂತ ಕೂಡ ಹಾಗೆಯೇ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ನೋಡಿ, ಲೈಫಲ್ಲಿ ಎಷ್ಟೇ ಅಪ್ ಆ್ಯಂಡ್ ಡೌನ್ಸ್ ಬರಲಿ, ಏನೇ ಸೋಲು ಗೆಲುವು ಇರಲಿ, ಎಷ್ಟೇ ಕಷ್ಟ ನೋವು ನಷ್ಟ ಇರಲಿ, ಜೀವನ ಯಾವ ಥರ ಹೋಗಬೇಕು ಅಂದರೆ ಪ್ರಾಕ್ಟಿಕಲ್ಲಾಗಿ ನಾವು ಥಿಂಕ್ ಮಾಡಿಕೊಂಡು ಮೆಟ್ರೋ ಟ್ರೈನ್ ಥರ ಅದು ಹೋಗ್ತಾ ಇರಬೇಕು, ಮುಂದೆನೇ ಹೋಗ್ತಾ ಇರಬೇಕು, ಸಾಗ್ತಾ ಇರಬೇಕು. ಜೀವನ ಯಾವ ಥರ ಇರುತ್ತೆ ಅಂದರೆ ನಮಗೆ ಒಂದು ಚಿಕ್ಕ ವಯಸ್ಸಲ್ಲಿ ಬಾಲ್ಯ ಸ್ನೇಹಿತರು, ಚೈಲ್ಡ್ಹುಡ್ ಫ್ರೆಂಡ್ಸ್ ಇರ್ತಾರೆ, ಮತ್ತು ಅಮ್ಮನ ಮನೇಲಿ ನೈಬರ್ಸ್ ಇರ್ತಾರೆ. ಮದುವೆ ಆಗ್ತೀವಿ, ಒಂದು ಕಡೆ ಬೇರೆ ಬರ್ತೀವಿ, ಮತ್ತು ಒಂದು ಆಫೀಸ್ ಅಂತ ಸೇರಿಕೊಳ್ತೀವಿ, ಅಲ್ಲಿ ಫ್ರೆಂಡ್ಸ್ ಸಿಗ್ತಾರೆ, ಕೊಲೀಗ್ಸ್ ಸಿಗ್ತಾರೆ. ಎಲ್ಲರೂ ಅದಾದಮೇಲೆ ಅವರ ಸ್ಟೇಷನ್ ಬಂದಮೇಲೆ ಎಲ್ಲರೂ ಒಂದು ಪ್ರಯಾಣಿಕರು, ಒಂದು ಟ್ರಾವೆಲರ್ಸು, ಟ್ರಾವೆಲರ್ಸ್ ಅಂತಲೂ ಹೇಳ್ಬೋದು. ನಮ್ಮ ಜೊತೆ ಬರ್ತಾ ಇರ್ತಾರೆ, ಫ್ರೆಂಡ್ ಆಗ್ತಾರೆ. ಅವ್ರ ಸ್ಟೇಷನ್ ಬಂದಮೇಲೆ ಅವ್ರು ಇಳಿದು ಹೋಗ್ತಾರೆ. ಈ ಥರ ಒಂದು ಲೈಫ್ ಜರ್ನಿ ಇದು ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾವುದಕ್ಕೂ ನಾವು ತುಂಬ ಡೀಪಾಗಿ ಅದನ್ನೇ ಒಂದು ಮನಸ್ಸಿಗೆ ತುಂಬ ಬೇಜಾರು ಮಾಡಿಕೊಂಡು ಯಾವ ವಿಷಯಕ್ಕೂ ಅಪ್ಸೆಟ್ ಆಗಬಾರ್ದು ಅಂತ ಹೇಳ್ತೀನಿ. ಯಾವ ಥರ ಲೈಫ್ ಹೇಗೆ ಬರುತ್ತೋ ಹಾಗೆ ಸುಲಭವಾಗಿ ಹೋಗ್ತಾ ಇರಬೇಕು. ಯಾಕೆಂದರೆ ಇರೋದು ಒಂದು ಸಣ್ಣ ಜೀವನ ಇದೆ. ಇವಾಗೆಲ್ಲ ಆರೋಗ್ಯನೇ ತುಂಬ ಮುಖ್ಯ ಇವಾಗಿನ ಕಾಲದಲ್ಲಿ. ಮತ್ತು ಎಲ್ಲರೂ ಇಂಡಿಪೆಂಡೆಂಟ್ ಮನೆಗಳೇ ಇರುತ್ತೆ, ಇಂಡಿಪೆಂಡೆಂಟ್ ಒಂದು ಲೈಫ್ ಇರುತ್ತೆ. ಅಂದರೆ ಒಂದು ನ್ಯೂಕ್ಲಿಯರ್ ಫ್ಯಾಮಿಲಿ ಇರುತ್ತೆ. ಆವಾಗ ಏನಾಗುತ್ತೆ, ಸಣ್ಣ ಪುಟ್ಟ ಚಿಕ್ಕ ಫ್ಯಾಮಿಲಿ ಇದ್ದಾಗ ಒಂದು ಯಜಮಾನಿ ಆಗಿರೋಳು ಅವಳ ಹೆಲ್ತ್ ನೋಡ್ಕೊಳ್ಳೋದಲ್ದಲೆ ಮಕ್ಕಳು, ಗಂಡ, ಪರಿವಾರದ ಒಂದು ಹೆಲ್ತ್ ನೋಡ್ಕೊಳ್ಬೇಕಾಗತ್ತೆ. ಆಮೇಲೆ ಮಕ್ಕಳು ಅಷ್ಟೇ, ಯಾವುದೋ ಒಂದು ಸ್ಟಡೀಸಲ್ಲಿ ಏನೋ ಫೇಲ್ ಆಯಿತು, ಏನೋ ಒಂದು ಇದು ಆಯಿತು ಅಂದಾಗ ಮಕ್ಕಳು ಅಪ್ಸೆಟ್ ಆಗಬಾರ್ದು. ಧೈರ್ಯವಾಗಿ ಮುಂದೆ ಸಾಗಬೇಕು, ಮುನ್ನುಗ್ಗಬೇಕು. ಯಾಕೆಂದರೆ ಯಾವುದೂ ಅಂತ್ಯ ಅಲ್ಲ. ಎಜುಕೇಷನ್ ಆದ ತಕ್ಷಣ ಅದೇ ಒಂದು ಅಂತ್ಯ ಅಲ್ಲ, ಅದರ ಮುಂದೆನೂ ಲೈಫ್ ಇದೆ. ಮದುವೆ ಒಂದೇ ಅಲ್ಲೇ ಲಾಸ್ಟ್ ಮುಗೀತು ಅಂತಲ್ಲ, ಅದರ ಮುಂದೆನೂ ಲೈಫ್ ಇದೆ. ಮಕ್ಕಳಿಗೆ ಓದಿಸೋದಿರುತ್ತೆ, ಮಕ್ಕಳನ್ನ ಮುಂದೆ ತರೋದಿರುತ್ತೆ. ತುಂಬ ರೆಸ್ಪಾನ್ಸಿಬಿಲಿಟೀಸ್ನ ನಾವು ಇಟ್ಕೊಳ್ಬೇಕು. ಆವಾಗಲೇ ಒಂದು ಜೀವನದಲ್ಲಿ ನಾವು ಹುಟ್ಟಿದ್ದಕ್ಕೂ ಒಂದು ಸಾರ್ಥಕತೆ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾವುದೂ ಜವಾಬ್ದಾರಿ ಬೇಡಪ್ಪ, ಆರಾಮ್ಸೆ ಇರೋಣ, ಏನೋ ಹೆಂಗೋ ಲೈಫ್ ಹೋಗ್ತಾ ಇದೆ, ಹಿಂಗೆ ಹೋಗಲಿ. ಒಂದು ಸಣ್ಣ ಸಣ್ಣ ಡ್ರೀಮ್ಸ್ನ ಇಟ್ಕೊಳ್ಬೇಕು, ಕನಸುಗಳ್ನ ಇಟ್ಕೊಳ್ಬೇಕು. ಅದನ್ನು ನೆರವೇರಿಸೋದಕ್ಕೆ, ಅದು ಫುಲ್ಫಿಲ್ ಆಗೋದಕ್ಕೆ ಸ್ವಲ್ಪ ಕಷ್ಟಪಡಬೇಕು. ಇದು ನನ್ನ ಒಂದು ಪ್ರಿನ್ಸಿಪಲ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನೋಡಿ, ಇದು ಬ್ರೇಕ್ಫಾಸ್ಟ್ ಇವಾಗ ತಿಂತಾಯಿದ್ದೀನಿ. ಇವಾಗ ನಾನು ಯಾವುದಕ್ಕಾದರೂ ತಲೆ ಕೆಡಿಸ್ಕೊಂಡು ಯೋಚನೆ ಮಾಡಿಕೊಂಡು ಹತ್ಕೊಂಡು ಬೇಜಾರು ಮಾಡಿಕೊಂಡು 1 ವಾರ ಮಲಗ್ಬೋದು, 15 ದಿವಸ ಮಲಗ್ಬೋದು, ಆಮೇಲೆ ಅಡ್ಮಿಟ್ಟೂ ಆಗ್ಬೋದು ಅಲ್ವಾ. ಆದರೆ ಅದೇ ನಾನು ಎಲ್ಲನೂ ಮೀರಿ ಎದುರಿಸಿ ಧೈರ್ಯವಾಗಿ ಎದ್ದು ನಿಂತಾಗ ಆವಾಗ ಲೈಫೇ ಬೇರೆ ಥರ ಇರುತ್ತೆ ಅಲ್ವಾ. ಇವಾಗ ನೋಡಿ, ಆರಾಮಾಗಿ ಖುಷಿಯಾಗಿ ದೋಸೆ ಮಾಡಿಕೊಂಡು, ಆಲೂಗಡ್ಡೆ ಪಲ್ಯ ಮಾಡಿಕೊಂಡು, ವ್ಲಾಗ್ನ ಮಾಡಿಕೊಂಡು, ಇದೆಲ್ಲ ಕೆಲಸನೂ ಮಾಡಿಕೊಂಡು, ಜೊತೆಗೆ ನನ್ನ ಟೈಲರಿಂಗ್ ಕ್ಲಾಸ್ಗಳು, ನನ್ನ ಆಫೀಸ್ ಕೆಲಸಗಳು, ಇದನ್ನೂ ಎಲ್ಲ ಮಾಡಿಕೊಂಡು ನಾನು ಮುಂದೆ ನಡೀತಾ ಇದ್ದೀನಿ. ಮನೆ ಕೆಲಸನೂ ಅಂದರೆ ಸುಮ್ಮನೆ ಅಲ್ಲ, ಜವಾಬ್ದಾರಿಗಳು. ಯಾಕೆ ಅಂದರೆ ನಾನು ಏನು ಅಂದ್ಕೊಳ್ತೀನಿ ಅಂದರೆ, ನಮಗಿಂತನೂ ಕಷ್ಟಪಡೋರು ಇದ್ದಾರೆ. ಪಾಪ ವಯಸ್ಸಾಗಿರೋ ಅಜ್ಜಿಗಳು ಇರ್ತಾರೆ, ಆಶ್ರಮದಲ್ಲಿರ್ತಾರೆ. ಕೆಲವೊಂದು ಅಜ್ಜಿಗಳಿಗೆ ಮಕ್ಕಳು ನೋಡ್ಕೊಳ್ಳೋರು ಇರಲ್ಲ. ತರಕಾರಿ, ಸೊಪ್ಪು, ನಿಂಬೆಹಣ್ಣು ವ್ಯಾಪಾರ ಮಾಡಿಕೊಂಡು ದಿನಕ್ಕೆ ಎಷ್ಟು ಬರುತ್ತೋ ಅಷ್ಟೇ ಒಂದು ಸಂಪಾದನೆಯಲ್ಲಿ ಪಾಪ ಅವರು ಗಂಜಿನೋ ಏನೋ ಮಾಡಿಕೊಂಡು ಜೀವನ ಮಾಡಬೇಕು. ನಾನು ತುಂಬ ಜನ ಕಷ್ಟಪಡೋ ಜೀವಿಗಳ್ನ ನೋಡಿದಾಗ ನನ್ನ ಕರಳು ಚುರುಕನ್ನುತ್ತೆ. ದೇವ್ರು ನಮಗೇನು ಕಡಿಮೆ ಮಾಡಿಲ್ವಲ್ಲ, ನಾವ್ಯಾಕೆ ಕೊರಗಬೇಕು, ನಾವ್ಯಾಕೆ ನೋವು ತಿನ್ನಬೇಕು ಅಂತ. ನೋಡಿ, ಒಂದು ಹೇಳ್ತೀನಿ, ಯಾರೇನೇ ಅನ್ನಲಿ ಅಂದರೆ ನನಗೆ ತುಂಬ ಜನ ಕ್ವಶನ್ ಮಾಡಿದ್ದಾರೆ, ನೀವು ಸ್ವಂತ ಮನೆ ಇಲ್ವಾ, ಬಾಡಿಗೆ ಮನೇಲಿದ್ದೀರಾ ಅಂತ. ಎಲ್ಲನೂ ಒಂದು ದಿವ್ಸ ಸ್ವಂತ ಮನೆಯೂ ಅಷ್ಟೇ ಒಂದು ದಿವಸ ಬಿಟ್ಟು ಹೋಗಬೇಕು, ಬಾಡಿಗೆ ಮನೆಯೂ ಅಷ್ಟೇ ಒಂದು ದಿವಸ ಬಿಟ್ಟು ಹೋಗಬೇಕು ಅಲ್ವಾ. ಇದರಲ್ಲಿ ನಾನು ಖುಷಿಯಾಗಿದ್ದೀನಿ. ನನಗೆ ಯಾವುದು ಬೇಜಾರಿಲ್ಲ. ಹೇಳಬೇಕು ಅಂದರೆ ನನಗೆ ಬೇಡಪ್ಪ ಓನ್ ಹೌಸ್ ಬೇಡ, ನಾನು ಇದೇ ಥರ ನನ್ನ ಲೈಫು ಇರೋದಕ್ಕೆ ನಾನು ತುಂಬ ಇಷ್ಟಪಡ್ತೀನಿ ಅಂತ ಹೇಳ್ತೀನಿ.
ಯಾರು ಓನ್ ಹೌಸು ಇರುತ್ತೋ ಅವರು ಖುಷಿಯಾಗಿರಲಿ, ಸಂತೋಷವಾಗಿರಲಿ. ಅವ್ರ ಅವರ ಒಂದು ಬೊಗಸೆಯಲ್ಲಿ ಎಷ್ಟು ನೀರು ಬರುತ್ತೋ ಅವ್ರು ಅಷ್ಟೇ ಹಿಡ್ಕೊಳಕ್ಕೆ ಸಾಧ್ಯ. ನನ್ನ ಕೈ ಬೊಗಸೆಯಲ್ಲಿ ಎಷ್ಟು ನೀರು ಹಿಡಿಯುತ್ತೋ ಅಷ್ಟೇ ನಾನು ಹಿಡ್ಕೊಳಕ್ಕೆ ಸಾಧ್ಯ ಅಲ್ವಾ? ಇಲ್ದಿರೋದಕ್ಕೆಲ್ಲ ನಾವು ಕನಸು ಪಡಬಾರ್ದು. ಆಯಿತು, ಚೆನ್ನಾಗಿ ಜೀವನ ಮಾಡ್ಕೊಂಡು ಬಂದಿದ್ದೀನಿ, ಇವಾಗಲೂ ನನಗೆ ಯಾವುದಕ್ಕೂ ಕೊರತೆ ಇಲ್ಲ. ನಮ್ಮ ಮನೆಯವರೊಂದು ಕೇಳೋಕ್ಕಿಂತ ಮುಂಚೆನೇ ಎಲ್ಲ ತೊಗೊಂಬಂದು ಕೊಡ್ತಾರೆ. ನನಗೆ ಜಗನ್ಮಾತೆ ಮತ್ತು ನಮ್ಮ ತಂದೆ ಏನು ಸ್ವರ್ಗದಲ್ಲಿದ್ದಾರೆ, ನನಗೆ ಯಾವತ್ತೂ ಯಾವುದಕ್ಕೂ ಕೊರತೆ ಮಾಡಿಲ್ಲ. ನಾನಿವಾಗ ತುಂಬ ನೆಮ್ಮದಿಯಾಗಿದ್ದೀನಿ ಅಂತ ಹೇಳ್ತೀನಿ. ಮನೆ ಬೇಕು, ದೊಡ್ಡ ಕಾರ್ ಬೇಕು, ಅಷ್ಟು 50 ಲಕ್ಷ 30 ಲಕ್ಷದ ಕಾರ್ ಬೇಕು, ಒಂದು 4 ಕೋಟಿ ಮನೆ ಬೇಕು. ಆವಾಗಲೇ ನಮ್ಮದು ಸುಖ ಜೀವನ, ಆವಾಗಲೇ ನಾವು ಹ್ಯಾಪಿನೆಸ್ ಅನ್ನೋದು ಖಂಡಿತವಾಗ್ಲೂ ನನ್ನ ಪ್ರಕಾರ ಅದು ಮೂರ್ಖತನ ಅಂತ ಹೇಳ್ತೀನಿ. ನಾವು ಬಾಡಿಗೆ ಮನೆಯಲ್ಲಿದ್ದರೂ ಖುಷಿಯಾಗಿದ್ದೀವ, 3 ಹೊತ್ತು ಊಟ ಮಾಡ್ತಾ ಇದ್ದೀನಲ್ಲ, ನನಗೇನು ಕೊರತೆ ಆಗಿದೆ? ಬೇಕಾದಷ್ಟು ಬೀರು ತುಂಬಿ ತುಳುಕ್ತಾ ಇದೆ, ಆಚೆ ಬರ್ತಾ ಇದೆ ಬಟ್ಟೆಗಳು, ಅಷ್ಟು ಬಟ್ಟೆಗಳಿದೆ. ಇನ್ನೇನಕ್ಕೆ ನನಗೆ ಕಡಿಮೆ ಆಗಿದೆ? ಸಾಕಲ್ವಾ? ಸೊ ಈ ಥರ ಜೀವನನ ಖುಷಿಯಾಗಿ ಸುಂದರವಾಗಿ ನಾವು ಮಾಡಬೇಕು. ಗಿಡ ಒಣಗಿ ಹೋಗ್ತಾ ಇರಬೇಕಾದ್ರೆ ಅದಕ್ಕೆ ನೀರು ಹಾಕಬೇಕು, ಮಣ್ಣು ಬದಲಾಯಿಸಬೇಕು, ಅದಕ್ಕೆ ಗೊಬ್ಬರ ಹಾಕಬೇಕು ಅಲ್ವಾ? ಆವಾಗಲದು ಚೆನ್ನಾಗಿ ಅದಕ್ಕೊಂದು ವಾತಾವರಣ, ತುಂಬ ಬಿಸಿಲಿದೆಯಾ ನೆರಳಿದೆಯಾ ನೋಡ್ತಾ ಇರಬೇಕು. ಆವಾಗಲೇ ಅದು ಒಂದು ಸುಂದರವಾಗಿರೋ ತೋಟ ಆಗೋದಕ್ಕೆ ಸಾಧ್ಯ ಇದೆ. ಹಾಗೆಯೇ ನಮ್ಮ ಒಂದು ಜೀವನವೂ ಅಷ್ಟೇ, ಎಸ್ಪೆಷಲಿ ಹೆಣ್ಣು ಮಕ್ಕಳ ಜೀವನ. ಆಮೇಲೆ ಇನ್ನೊಂದು, ಹೆಣ್ಮಕ್ಳು ಮದುವೆ ಆಗಿರೋರು ಏನಾದರೂ ಸೆಪ್ರೇಷನ್ ಆದಾಗ, ಇಲ್ಲ ಏನಾದರೂ ಎಂಗೇಜ್ಮೆಂಟ್ ಆಗಿರೋರು ಸೆಪ್ರೇಷನ್ ಆದಾಗ, ಇಲ್ಲ ಈ ಥರ ಎಲ್ಲ ಕೆಲವೊಂದು ಸಮಸ್ಯೆಗಳು ಇರುತ್ತಲ್ಲ, ಯಾವುದೂ ಮನಸ್ಸಿಗೆ ಯಾವುದೂ ಸೀರಿಯಸ್ ಆಗಿ ತಗೊಳ್ದಲೆ ಆಯಿತು ಸ್ವಲ್ಪ ದಿವಸ ಬೇಜಾರಾಗುತ್ತೆ ಎಲ್ರಿಗೂ ಖಂಡಿತ ಆಗ್ಲೇ. ಇವಾಗ ಒಬ್ಬ ಮನುಷ್ಯ ಹೋದಾಗ್ಲೇ ನಮಗೆ ಒಂದು 2-3 ತಿಂಗಳು ಬೇಜಾರಾಗುತ್ತೆ. ನಮ್ಮನ್ನು ತುಂಬ ಅಂದರೆ ನಮ್ಮ ತಂದೆಯೋ ಇಲ್ಲ ನಮ್ಮ ಸಂಬಂಧಿಕರು, ಯಾರೋ ದೂರದ ಸಂಬಂಧಿಕರು ನಮ್ಮನ್ನು ಬಿಟ್ಟು ಅಗಲಿದಾಗ, ವಯಸ್ಸಾಗಿರೋರು ಹೋದ್ರೂ ನಮಗೆ 2-3 ತಿಂಗಳು ಬೇಜಾರಾಗುತ್ತೆ, ಅಳ್ತೀವಿ. ಹಾಗೆಯೇ ಏನಾದರೂ ಆ ಥರ ಬ್ರೇಕಪ್ಸ್ ಆದಾಗ, ಜೀವನದಲ್ಲಿ ಸಪ್ರೇಷನ್ ಆದಾಗ ಆಯಿತು 1-2 ದಿವಸ ಬೇಜಾರು ಮಾಡ್ಕೊಳ್ಬೇಕು. ಆದರೆ ಯಾವಾಗಲೂ ಮುಂದಿನ ಜೀವನದ ಬಗ್ಗೆ ನಾವು ಯೋಚನೆ ಮಾಡಬೇಕು, ನಮ್ಮ ಆರೋಗ್ಯದ ಬಗ್ಗೆ ನಾವು ಯೋಚನೆ ಮಾಡಬೇಕು, ನಮ್ಮ ಒಂದು ಮೆಂಟಲ್ ಒಂದು ಆರೋಗ್ಯದ ಬಗ್ಗೆ, ಆರೋಗ್ಯದ ಸ್ಟೇಟಸ್ ಬಗ್ಗೆ ನಾವು ಚಿಂತನೆ ಮಾಡಬೇಕು. ನಾವು ಚೆನ್ನಾಗಿರಬೇಕು. ನಾವು ಚೆನ್ನಾಗಿದ್ರೇ, ಬೆಲ್ಲ ಇದ್ರೇ ನೊಣ ಬರೋದು ಇರುವೆ ಬರೋದು ಅಂತ ಹೇಳ್ತಾರಲ್ವ. ಹಾಗೆಯೇ ನಾವು ಖುಷಿಯಾಗಿದ್ದರೆ ಮಾತ್ರ ಜನಗಳು ನಮ್ಮ ಹತ್ರ ಬರ್ತಾರೆ. ನಾವು ಹತ್ಕೊಂಡು ಕೂತ್ಕೊಂಡ್ರೆ ನಮ್ಮನ್ನು ಸಮಾಧಾನ ಮಾಡೋಕ್ಕೆ, ನಮ್ಮನ್ನು ಕಣ್ಣು ಒರೆಸೋಕ್ಕೆ ಯಾರೂ ಬರೋದಿಲ್ಲ. ನಾನು ಇದನ್ನು ಬಿಲೀವ್ ಮಾಡ್ತೀನಿ. ನಮಗೆ ಯಾವುದೇ ಒಂದು ಚಿಂತೆಗಳು, ತುಂಬ ಮನಸ್ಸಿಗೆ ನೋವಾಗೋ ವಿಚಾರಗಳು, ಬ್ರೇಕಪ್ಗಳು ಆದಾಗ ಏನು ಮಾಡಬೇಕು ಅಂದರೆ ಆದಷ್ಟು ಬೇಗ ನಮ್ಮನ್ನು ನಾವು ಬ್ಯುಸಿ ಮಾಡ್ಕೊಳ್ಬೇಕು. ಅಂದರೆ ಒಂದು ಜಾಬ್ಗೆ ಹೋಗೋದಾಗಲಿ, ಜಾಬ್ ಹೋಗ್ಕೊಂಡು ಮನೆ ಕೆಲಸ ಮಾಡೋದಾಗಲಿ, ಮತ್ತು ಮನೆ ಜವಾಬ್ದಾರಿಗಳನ್ನೆಲ್ಲ ನಾವು ಇಂಡಿಪೆಂಡೆಂಟಾಗಿ ನಿಭಾಯಿಸ್ಕೊಳ್ಳೋದಾಗಲಿ, ಯಾರ ಮೇಲೂ ಡಿಪೆಂಡ್ ಆಗಲೇ ನಮ್ಮ ಊಟ ತಿಂಡಿ ನಮ್ಗೆ ಯಾರೂ ಕೊಡಲ್ಲ. ನಮ್ಮ ಊಟ ತಿಂಡಿ ನಾವು ಮಾಡ್ಕೊಳ್ಬೇಕು. ನಮ್ಮ ಊಟ ಮಾಡಿರೋ ತಟ್ಟೆ ಲೋಟಗಳನ್ನ ನಾವು ತೊಳಿತಾ ಇರಬೇಕು. ಆಮೇಲೆ ಹೊರಗಡೆ ಸ್ವಲ್ಪ ಸುತ್ತಾಡಬೇಕು. ಸಂಡೇ ಫ್ರೀ ಆದಾಗ ಸ್ವಲ್ಪ ಹೋಗಿ ಸುತ್ತಾಡ್ಕೊಂಡು, ಪಾರ್ಕಲ್ಲಿ ಸುತ್ತಾಡ್ಕೊಂಡು ಬರಬೇಕು. ನೇಚರ್ನ ನೋಡಿಕೊಂಡು ಸಾಯಂಕಾಲದ ಹೊತ್ತು ಒಂದು ಏನಂದರೆ ಗಿಡ ಮರ ವಾತಾವರಣ ನೋಡಿಕೊಂಡು ಒಂದು ಲೆಮನ್ ಜ್ಯೂಸು ಇಲ್ಲ ಒಂದು ಕೋಲ್ಡ್ ಕಾಫಿನೋ ಕುಡ್ಕೊಂಡು ಆರಾಮ್ಸೆ ಖುಷಿಯಾಗಿರಬೇಕು. ನಾನು ಖುಷಿಯಾಗಿದ್ದೀನಿ ಅಲ್ಲ, ನನಗೇನೂ ಕಡಿಮೆ ಆಗಿಲ್ಲ ಅಂತ ಯಾವಾಗಲೂ ಒಳ್ಳೆಯದನ್ನು ಯೋಚನೆ ಮಾಡಬೇಕು. ನಾನು ಖುಷಿಯಾಗಿದ್ದೀನಿ, ಇನ್ಮೇಲೆ ಖುಷಿಯಾಗೇ ಇರ್ತೀನಿ. ನನ್ನ ಸಂತೋಷಕ್ಕೆ ಆಗಲಿ ದುಃಖಕ್ಕೆ ಆಗಲಿ ಯಾರ ಮೇಲೂ ಡಿಪೆಂಡ್ ಆಗೋದು ಬೇಡ, ಯಾರೂ ಅದಕ್ಕೆ ಕಾರಣವೂ ಆಗೋದು ಬೇಡ. ನಾನಾಯಿತು, ನನ್ನ ಲೈಫ್ ಆಯಿತು, ನಾನು ಖುಷಿಯಾಗಿರಬೇಕು ಅಂತ ಯಾವಾಗಲೂ ನಾವು ಅದನ್ನು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ತಾ ಇದ್ದರೆ, ಅದನ್ನೇ ನಾವು ಕೇಳ್ಕೊಳ್ತಾ ಇದ್ದರೆ ತುಂಬಾ ಚೇಂಜಸ್ಗಳಾಗುತ್ತೆ ಲೈಫಲ್ಲಿ. ಮತ್ತು ಫಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ನಾವು ಮನಸ್ಸಲ್ಲಿ ನಮ್ಮ ಇಷ್ಟ ದೇವರು ಶ್ರೀಕೃಷ್ಣ ಪರಮಾತ್ಮ ಇಷ್ಟ ಇದೆಯಾ, ಅದು ಆಂಜನೇಯ ಇಷ್ಟ ಇದೆಯಾ, ಆಂಜನೇಯ ದೇವರು, ರಾಘವೇಂದ್ರ ಸ್ವಾಮಿ ತುಂಬ ಇಷ್ಟ ಇದೆಯಾ, ಜಗನ್ಮಾತೆ ಇಷ್ಟ ಇದೆಯಾ. ಸೊ ನಾವು ಯಾವ ದೇವ್ರನ್ನ ಇಷ್ಟಪಡ್ತೀವಿ ಆ ದೇವ್ರನ್ನ ಒಂದು ಸಾರಿ ಕಣ್ಣು ಮುಚ್ಕೊಂಡು ನೆನೆಸ್ಕೊಂಡು, ನಾನು ಖುಷಿಯಾಗಿದ್ದೀನಿ, ನಾನು ಯಾವಾಗಲೂ ಖುಷಿಯಾಗಿರ್ತೀನಿ, ನನಗೆ ದೇವರು ಒಳ್ಳೇದು ಮಾಡ್ತಾರೆ, ಆಶೀರ್ವಾದ ಮಾಡಿ ದೇವರೇ, ಆಶೀರ್ವಾದ ಮಾಡಿ ಒಂದು ನೇಚರ್ಗೆ ಕೇಳ್ಕೊಳ್ಬೇಕು, ಪ್ರಕೃತಿಗೆ ನಾನು ಯಾವಾಗಲೂ ಖುಷಿಯಾಗಿರ್ತೀನಿ ಅಂತ ಕೇಳ್ಕೊಳ್ಬೇಕು. ಆವಾಗಲೇ ತುಂಬ ಲೈಫಲ್ಲಿ ಸ್ವಲ್ಪ ಚೇಂಜಸ್ಗಳು ಆಗ್ತಾ ಇರುತ್ತೆ. ಬ್ರೇಕಪ್ ಆದಾಗ, ಮನಸ್ಸು ನೋವಾದಾಗ, ಮನಸ್ಸು ಚೂರಾದಾಗ, ನಾವು ಬೆಳಗ್ಗೆನೇ ಎದ್ದು ಒಂಥರ ತುಂಬ ಸ್ಯಾಡ್ ಮೂಡಲ್ಲಿದ್ದಾಗ ಯಾವುದೂ ಒಳ್ಳೆಯದಾಗಲ್ಲ ರೀ. ಖಂಡಿತವಾಗ್ಲೂ ಹೇಳ್ತೀನಿ, ಏನೇನೂ ಒಳ್ಳೆಯದಾಗಲ್ಲ. ಪ್ರತಿದಿನ ಪ್ರತಿ ಕ್ಷಣ, ಪ್ರತಿ ವಾರ, ಪ್ರತಿ ತಿಂಗಳು
ಒಂದು ಮನಸ್ಸಿನ ನೋವುಗಳು ಇಟ್ಕೊಂಡೇ ಬೇಜಾರುಗಳು ಇಟ್ಕೊಂಡೇ ನಾವು ದಿನ ದೂಡಬೇಕಾಗುತ್ತೆ. ಅದರ ಬದಲಾಗಿ ನಾವು ನಮ್ಮ ಮೈಂಡನ್ನ ಡೈವರ್ಟ್ ಮಾಡ್ಕೊಳ್ಬೇಕು, ನಮ್ಮನ್ನು ನಾವು ಪುಷ್ ಮಾಡ್ಕೊಳ್ಬೇಕು. ಮುಂದಕ್ಕೆ ನಮ್ಮನ್ನು ನಾವೇ ಒಂದು ಇಲ್ಲ ನೀನು ಮುಂದಕ್ಕೆ ನಡಿ ಅಂತ ನಮಗೆ ನಾವೇ ಹೇಳಬೇಕು. ಅಂಥ ಟೈಮಲ್ಲಿ ಯಾರಾದರೂ ಒಬ್ಬರು ಒಳ್ಳೆಯವರು ನಿಮಗೆ ಅಟ್ಲೀಸ್ಟ್ ಈ ಥರ ಮೈಂಡ್ ಡೈವರ್ಟ್ ಮಾಡ್ಕೊ, ಅದನ್ನು ಬಿಟ್ಬಿಡು ಅಂತ ಯಾರಾದರೂ ಹೇಳ್ತಾ ಇದ್ದಾರಂದರೆ ದೇವರೇ ನಿಮಗೆ ಅವ್ರನ್ನ ಕಳಿಸಿದ್ದಾರೆ. ನಿಮಗೆ ನಿಮ್ಮ ಕಾಳಜಿ ಮಾಡೋದಕ್ಕೆ, ನಿಮ್ಮ ಪ್ರೀತಿ ಮಾಡೋದಕ್ಕೆ, ನಿಮ್ಮ ಬಗ್ಗೆ ಕೇರ್ ತಗೊಳ್ಳೋದಕ್ಕೆ, ನಿಮ್ಮನ್ನು ನಿಮ್ಮ ದುಃಖಕ್ಕೆ ಒಂದು ಕಣ್ಣೀರು ಒರೆಸೋದಕ್ಕೆ ಅವ್ರನ್ನ ದೇವರೇ ಬಂದಿದ್ದಾರೆ. ಅವ್ರ ರೂಪದಲ್ಲಿ ದೇವರೇ ಅವ್ರನ್ನ ಕಳಿಸಿದ್ದಾರೆ ಅಂತ ಮನಸ್ಸಲ್ಲಿ ತಿಳ್ಕೊಳ್ಬೇಕು. ಅವ್ರು ಹೇಳೋ ಸಮಾಧಾನ ಮಾತುಗಳನ್ನ ತುಂಬ ಪೇಷಂಟಾಗಿ, ತುಂಬ ಇದು ಆಗಿ ಸಮಾಧಾನವಾಗಿ ಕೂತ್ಕೊಂಡು ಕೇಳಬೇಕು. ಹೌದು, ಇವ್ರು ನಮಗೆ ಒಳ್ಳೆಯದನ್ನೇ ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಬೇಕು. ಆಯಿತು, ನೀನು ಹೇಳ್ದಂಗೆ ಮಾಡ್ತೀನಿ, ನನ್ನ ಮೈಂಡ್ ಡೈವರ್ಟ್ ಮಾಡ್ಕೊಳ್ತೀನಿ, ನಾನು ಈ ಥರ ಒಂದು ಜಾಬ್ಗೆ ಹೋಗ್ತೀನಿ, ಒಂದು ಸ್ಟಡೀಸ್ಗೆ ಹೋಗ್ತೀನಿ, ಒಂದು ಟ್ಯೂಷನ್ಗೆ ಹೋಗ್ತೀನಿ, ಒಂದು ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತೀನಿ, ಈ ಥರ ನಾನು ಚೇಂಜ್ ಮಾಡ್ಕೊಳ್ತೀನಿ ಒಂದೊಂದೇ ದಿನ ಅಂತ ಒಂದು ಫ್ರೆಂಡ್ ಆಗಲಿ, ಒಂದು ತಾಯಿ ಆಗಲಿ, ತಂಗಿ ಆಗಲಿ, ಅಣ್ಣ ಹತ್ತಿರ ಆಗಲಿ ಕೂತ್ಕೊಂಡು ಮಾತಾಡಿ ಶೇರ್ ಮಾಡಿಕೊಂಡು ನಮ್ಮ ದುಃಖ ನೋವನ್ನೆಲ್ಲ ಶೇರ್ ಮಾಡಿಕೊಂಡು ನಾವು ಅದಕ್ಕೆ ಸಮಾಧಾನ ಪಡಿಬೇಕು ಅಂತ ನಾನು ಹೇಳ್ತೀನಿ. ನೋಡಿ, ಸೊಸೈಟಿ ಅಂದರೆ ಇವಾಗ ಹೇಗಿರುತ್ತೆ ಅಂದರೆ, ನಮ್ಮನ್ನು ತುಂಬ ಇಷ್ಟಪಡೋರು, ನಮಗೆ ಒಂದು ಪ್ರೀತಿ ಗೌರವ ತೋರಿಸೋದು, ಒಂದು ಫ್ಯಾಮಿಲಿ ಮೆಂಬರ್ ಥರ ಟ್ರೀಟ್ ಮಾಡೋ ಜನಗಳು ಇರ್ತಾರೆ. ಅಂದರೆ ಅವರೇನು ರಿಲೇಟಿವ್ಸ್ ಆಗಬೇಕು ಅಂತಲೂ ಇಲ್ಲ, ನೇಬರೇ ಇರ್ಬೋದು, ನಮ್ಮ ಆಫೀಸ್ ಅಟ್ಮಾಸ್ಫಿಯರಲ್ಲಿರೋ ನಮ್ಮ ಕೊಲೀಗ್ಸೇ ಇರ್ಬೋದು ಅಂತ ಇಟ್ಕೊಳ್ಳಿ. ಅದೇನೇ ನಮ್ಮನ್ನು ಹೇಟ್ ಮಾಡೋರು, ನಮ್ಮನ್ನು ದ್ವೇಷಿಸೋರು ಅಷ್ಟು ಸಿಕ್ಕಾಪಟ್ಟೆ ಜನ ಇರ್ತಾರೆ. ಯಾಕೆ ಅಂತ ನಮಗೆ ಗೊತ್ತಿರಲ್ಲ, ನಾವೇ ಅಂದ್ಕೊಳ್ತೀವಿ ಏನಪ್ಪ ಅಂತ ತಪ್ಪು ಮಾಡಿದ್ವಿ ದ್ವೇಷಿಸ್ತಾರಲ್ಲ ಅಂತ. ಆಮೇಲೆ ತುಂಬ ಜನ ಅವ್ರಿಗೆ ನಾವೇನು ಹೇಗಿದ್ದೀರಾ ಅಂತ ಕೇಳಿಲ್ಲ ಅಂದ್ರೂ ಅವರು ಅರ್ಥ ಮಾಡ್ಕೊಳ್ತಾರೆ. ನಮ್ಮ ಗುಣ ನೇಚರ್ನ ಅರ್ಥ ಮಾಡಿಕೊಂಡು ನಮ್ಮ ಬಗ್ಗೆ ಖುಷಿ ಪಡ್ತಾರೆ, ನಮ್ಮ ಬಗ್ಗೆ ವಿಶ್ ಮಾಡ್ತಾರೆ, ಚೆನ್ನಾಗಿರಲಿ ಅಂತ ಅನ್ನೋರು ಇರ್ತಾರೆ. ಆದರೆ ನಾವು ಯಾರ್ದೋ ಬಗ್ಗೆ ಎಷ್ಟೋ ಕಾಳಜಿ ಮಾಡಿ ಪ್ರೀತಿ ತೋರಿಸಿ ಅವ್ರ ಬಗ್ಗೆ ಎಷ್ಟೇ ಅವ್ರಿಗೆ ನಾವು ಒಳ್ಳೇದು ಮಾಡಿ ಒಳ್ಳೇದು ಬಯಸಿದ್ರು ಅಂದರೆ ಮೊಸರಲ್ಲೂ ಕಲ್ಲು ಹುಡ್ಕೋದು, ತಪ್ಪುಗಳ್ನ ಕಂಡುಹಿಡಿಯೋದು, ನಾವು ಎಷ್ಟೇ ಒಳ್ಳೆ ಕೆಲಸಗಳ್ನ ಮಾಡಿದ್ರು, ಎಷ್ಟೇ ನಾವು ಕಷ್ಟಪಟ್ಕೊಂಡು ಜೀವನ ಮಾಡ್ತಾಯಿದ್ರು ಅವರು ಮೊಸರಲ್ಲಿ ಕಲ್ಲು ಹುಡ್ಕೋತಾರೆ. ನಮ್ಮ ತಪ್ಪುಗಳ್ನ ತಪ್ಪುಗಳ್ನೇ ಹುಡ್ತಾ ಇರ್ತಾರಪ್ಪ, ಈ ಥರನೂ ಇರ್ತಾರೆ. ಸೊ ಏನು ಮಾಡೋಕ್ಕಾಗುತ್ತೆ ನೋಡಿ, ಎಲ್ಲನೂ ಬ್ಯಾಲೆನ್ಸ್ ಮಾಡ್ಕೊಂಡು ಸೈಲೆಂಟಾಗಿ ಸುಮ್ಮನೆ ಹೋಗ್ತಾ ಇರಬೇಕು ಅಷ್ಟೇ, ಏನೂ ಮಾಡೋಕ್ಕಾಗಲ್ಲ. ಇವತ್ತು ಈ ವಿಷಯದ ಬಗ್ಗೆ ನಾನು ಏನಕ್ಕೆ ಮಾತಾಡಿದ್ದೀನಿ ಅಂತ ಅಂದರೆ, ಎಷ್ಟೋ ಜನ ನನ್ನ ವ್ಲಾಗ್ನ ವಾಚ್ ಮಾಡ್ತಾ ಇರ್ತಾರೆ. ಯಾರೋ ತಮಗಿಷ್ಟವಾಗಿರೋನ್ನ ಕಳ್ಕೊಂಡಿರೋರು ಇರ್ಬೋದು, ಅಂದರೆ ದೇವ್ರ ಹತ್ರ ಹೋಗಿರ್ಬೋದು, ಅಗಲಿಕೆ ನೋವಿರ್ಬೋದು, ಇಲ್ಲ ಸೆಪ್ರೇಷನ್ ಆಗಿರ್ಬೋದು. ಸೊ ಯಾರೇ ಪ್ರತಿಯೊಬ್ಬರೂ ಯಾರೇ ಈ ವ್ಲಾಗ್ನ ವಾಚ್ ಮಾಡಿದಾಗಲೂ ಅವ್ರಿಗೊಂದು ಮನಸ್ಸಿಗೆ ನೆಮ್ಮದಿ ಸಿಗಬೇಕು, ಅವ್ರಿಗೆ ಒಂದು ಚೈತನ್ಯ ಸಿಗಬೇಕು, ಅವ್ರಿಗೆ ಯಾರೋ ಒಬ್ಬರು ಸಮಾಧಾನ ಮಾಡೋರು ಇದ್ದಾರೆ ಅನ್ನೋದು. ಹೌದು, ಅಟ್ಲೀಸ್ಟ್ ಇದರಿಂದ ಈ ವ್ಲಾಗಿಂದ ಅವ್ರಿಗೆ ಒಂದು ಧೈರ್ಯ, ಮುಂದಕ್ಕೆ ಹೋಗೋ ಧೈರ್ಯ, ಛಲ ಬರಬೇಕು ಅನ್ನೋದಕ್ಕೋಸ್ಕರ ನಾನು ಈ ಮಾತುಗಳನ್ನ ಶೇರ್ ಮಾಡಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಮತ್ತು ಇನ್ನೇನು ಹೇಳಬೇಕಂದ್ರೆ, ನಾನು ನೋಡಿ ಇವಾಗ ನಾನು ಬ್ಯಾಂಕ್ ಕೆಲಸಗಳಿಗೆ ಓಡಾಡ್ತಾ ಇದ್ದೀನಿ. ಚೆಕ್ ಡೆಪಾಸಿಟ್ ಮಾಡೋದು, ನೆಫ್ಟ್ ಮಾಡೋದು, ಈ ಕೆಲಸಕ್ಕೆ ಡೆಪಾಸಿಟ್ ಮಾಡೋಕ್ಕೆ ಓಡಾಡ್ತಾ ಇದ್ದೀನಿ. ಅದಕ್ಕೆ ನನಗೆ ನನ್ನ ಟೈಲರಿಂಗ್ ಕ್ಲಾಸ್, ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಕೂಡ ನಾನು ಹೋಗೇ ಇಲ್ಲ ಹೊಸ ಮನೆಗೆ ಬಂದಾಗಿಂದ. ಯಾಕೆಂದರೆ ಎಲ್ಲ ಮನೆ ಸಾಮಾನು ಜೋಡಿಸಿಡೋದು, ಆರ್ಗನೈಸ್ ಮಾಡಿಡೋದು, ಮನೆ ಕೆಲಸ ನೋಡ್ಕೊಳ್ಳೋದು, ನಮ್ಮ ಇಶಾನಿನ ನೋಡ್ಕೊಳ್ಳೋದು, ಇದೇ ನನಗೆ ಬೆಳಗ್ಗಿಂದ ಸಾಯಂಕಾಲವರೆಗೂ ಇದೇ ರುಟೀನ್ ಆಗೋಗಿದೆ. ಬ್ಯಾಂಕಿಗೆ ಹೋಗಿ ಬರೋದು, ಮತ್ತು ಅವ್ರಿಗೆ ಯಾರಿಗೆ ನಾನು ನೆಫ್ಟ್ ಮಾಡಬೇಕು ಅವ್ರಿಗೆ ಇನ್ಫಾರ್ಮ್ ಮಾಡೋದು, ಏನೇನೋ ಇದೇ ಥರ ಆಗೋಗ್ಬಿಟ್ಟಿದೆ ರೀ. ಬೇಜಾರಾಗ್ಬಿಟ್ಟಿದೆ ನನಗೆ. ಇಲ್ಲ ಏನಾದರೂ ಜಾಬ್ ಇರಬೇಕು, ನನಗೆ ನನ್ನ ಮಂತ್ಲಿ ಇನ್ಕಮ್ ಇರಬೇಕು ಅನ್ನೋದು. ಯಾಕೆಂದರೆ ಯಾವಾಗ್ಲೂ ತುಂಬ ವರ್ಷದಿಂದ ನಾನು ಅರ್ನಿಂಗ್, ನನ್ನ ದುಡಿಮೆ ಮಾಡ್ಕೊಂಡು ಬಂದಿರೋದ್ರಿಂದ ಸುಮ್ಮನೆ ಮನೆಯಲ್ಲೇ ಬರೀ ಮನೆ ಕೆಲಸ ಮಾಡ್ಕೊಂಡು ಇರೋಕ್ಕೂ ಕೂಡ ಬೇಜಾರಾಗೋಗ್ಬಿಡುತ್ತೆ. ಯಾವಾಗ ನಾನು ಅಂದ್ಕೊಂಡಿರೋದು ನಡೆಯುತ್ತೋ ಅಂತ ಅದಕ್ಕೂ ಕಾಯ್ತಾ ಇದ್ದೀನಿ. ಇದು ನೋಡಿ, ಹಳೆ ಮನೆಯಲ್ಲಿ ಶಿಫ್ಟಿಂಗು, ನೋ ಬ್ರೋಕರ್ಗೆ ನಾನು ಆನ್ಲೈನ್ ಆ್ಯಪ್, ನೋ ಬ್ರೋಕರ್ ಆ್ಯಪಲ್ಲಿನೇ ನಾನೆಲ್ಲ ಬುಕ್ಕಿಂಗ್ ಮಾಡಿದ್ದೆ. ಎಲ್ಲ ಬುಕ್ ಮಾಡಿ ಆಮೇಲೆ ಅಡ್ವಾನ್ಸ್ ಪೇಮೆಂಟ್ ಮಾಡ್ಬೋದು ಅದರಲ್ಲೇ, ಅದನ್ನು ಮಾಡಿದ್ದೆ. ಇವರೆಲ್ಲ ಬರ್ತಾರೆ, ಬಂದು ನಾವೇನು ಪ್ಯಾಕ್ ಮಾಡೋ ಅಷ್ಟೇ ಇಲ್ಲ, ಬರೀಬೇಕು ಅಂದರೆ ನಮ್ಮ ಬಟ್ಟೆನ ಪ್ಯಾಕ್ ಮಾಡಿದ್ರೂ ಆಯಿತು. ಏನಾದರೂ ಡಾಕ್ಯುಮೆಂಟ್ಸು ಮತ್ತು ಪೇಪರ್ಸ್ ಇದ್ದರೆ ಅದನ್ನು ಹುಷಾರಾಗಿ ಒಂದು ಸೂಟ್ ಕೇಸಲ್ಲಿ ಹಾಕ್ಬಿಟ್ಟು ಇವ್ರು ಬರೋಕ್ಕಿಂತ ಬಿಫೋರೇ ನಾವು ಹೊಸ ಮನೆಯಲ್ಲಿ ಇಟ್ಟು ಬಂದ್ರೂ ಸೇಫ್ಟಿ ಇರುತ್ತೆ.
ಸೊ ಈ ಥರ ನೋಡಿ ಅವ್ರದ್ದೇ ಒಂದು ಕಾಟನ್ ಬಾಕ್ಸ್ ತೊಗೊಂಬರ್ತಾರೆ, ನೋ ಬ್ರೋಕರ್ ಅಂತ ರೆಡ್ ಕಲರ್ ಬಾಕ್ಸಸ್ ಇರುತ್ತೆ. ನೀಟಾಗಿ ಎಲ್ಲ ಪ್ಯಾಕ್ ಮಾಡ್ತಾರೆ, ಯಾವುದು ಡ್ಯಾಮೇಜ್ ಆಗಲಿಲ್ದಂಗೆ. ಆದರೆ ಒಂದು ಏನಂದರೆ ಸೂಪರ್ವಿಷನ್ ನಾವು ಮಾಡಲೇಬೇಕು. ಯಾರಾದರೂ ಒಬ್ಬರು ಹಳೆ ಮನೇಲಿರಬೇಕು, ಇನ್ನೊಬ್ಬರು ಹೊಸ ಮನೆಯಲ್ಲಿರಬೇಕು. ಅಂದರೆ ಇಬ್ಬರಂತೂ ಖಂಡಿತವಾಗ್ಲೂ ಇರಬೇಕು. ಆದರೆ ನಮ್ಮ ಮನೆಯವರು ಅವತ್ತು ಶಿಫ್ಟಿಂಗ್ ದಿವಸ ಬೆಳಗ್ಗೆ 6 ಗಂಟೆಗೆ ಕೆಲಸಕ್ಕೆ ಹೋಗ್ಬಿಟ್ಟಿದ್ರು. ನಾನು ಒಬ್ಬಳೇ ಎಲ್ಲನೂ ನೋಡಿ ಇದನ್ನೆಲ್ಲ ಮ್ಯಾನೇಜ್ ಮಾಡಿಕೊಂಡು ಇವ್ರಿಗೆ ಪೇಮೆಂಟ್ಗಳು ಮಾಡಿಕೊಂಡು ಇವರು ಎಲ್ಲನೂ ಪ್ಯಾಕಿಂಗ್ ಮಾಡ್ತಾಯಿದ್ರೆ ಅದನ್ನು ಅಬ್ಸರ್ವ್ ಮಾಡಿಕೊಂಡು ನೋಡಿಕೊಂಡು, ಮತ್ತು ಫ್ರಿಜ್ಜು, ಟಿ ವಿ, ವಾಷಿಂಗ್ ಮಷಿನ್ನು ಇದೆಲ್ಲನೂ ಪ್ಯಾಕ್ ಯಾವ ಥರ ಮಾಡ್ತೀರಾ, ಹೇಗೆ ಮಾಡ್ತೀರಾ ಅಂತ ಅದನ್ನು ವಿಚಾರಿಸ್ಕೊಂಡು ಎಲ್ಲ ಕಡೆನೂ ಇರಬೇಕು. ಈಗ 3 ಜನ ಇದ್ದಾರೆ ಅಂದರೆ 3 ಜನದ ಮೇಲೂ ನಾನು ಕಣ್ಣಿಟ್ಕೊಂಡು ನೋಡ್ತಾ ಇರಬೇಕು. ಮತ್ತು ಏನಾದರೂ ಸ್ವಲ್ಪ ಫ್ರಿಜ್ ಗಿಜ್ ಎಲ್ಲಾದರೂ ಡೆಂಟ್ ಆಗಿದ್ದರೆ, ಡ್ಯಾಮೇಜ್ ಆಗಿದ್ದರೆ ಫಸ್ಟೇ ತೋರಿಸ್ತಾರೆ ಅವರು. ನೋಡಿ ಇದು ಮೊದಲೇ ಇದೆ, ನಾವು ಮಾಡಿರೋದಲ್ಲ ಅಂತ ಕೂಡ ಹೇಳ್ತಾರೆ. ಬೇಕಂದರೆ ಫೋಟೋ ತೊಗೊಂಬಿಡಿ ಅಂತಲೂ ಹೇಳ್ತಾರೆ. ಸೊ ಆ ಥರ ಒಂದು ನಾವು ಯಾವುದೇ ಆಗಲಿ ನಮ್ಮ ಮನೆ ಕೆಲಸ ಅಂದಾಗ ನಾವು ನೆಗ್ಲಿಜೆನ್ಸ್ ಆಗಿ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಪ್ರತಿಯೊಂದು ನಾವು ಸೂಪರ್ವಿಷನ್ ಮಾಡಿಕೊಂಡು ಇರಬೇಕಾಗತ್ತೆ. ಹೀಗಾಗಿಯೇ ಅವತ್ತು ಸಿಕ್ಕಾಪಟ್ಟೆ 1 ಅವರ್ ನಾನು ನಿಂತಿರೋಳು ಹಾಗೇ ನಿಂತ್ಕೊಂಡಿದ್ದೀನಿ, ಕೂತೇ ಇಲ್ಲ ನಾನು. ಇದೆಲ್ಲ ಅವ್ರು ಶಿಫ್ಟ್ ಮಾಡಿ ಆಮೇಲೆ ಲಾರಿಗೆ, ಗೂಡ್ಸ್ ಲಾರಿಗೆ ಹಾಕಿ, ಆಮೇಲೆ ನಾನು ಸ್ಕೂಟ್ರಲ್ಲಿ ಮುಂದೆ ಹೊಸ ಮನೆಗೆ ಹೋದೆ. ಅವರು ಲಾರಿ ಏನಿದೆ ಗೂಡ್ಸ್ ಲಾರಿ, ಅದು ನನ್ನ ಫಾಲೋ ಮಾಡಿಕೊಂಡು ಹೊಸ ಮನೆ ಕಡೆಗೆ ಬಂತು. ಆಮೇಲೆ ಲೋಡಿಂಗು ಅನ್ಲೋಡಿಂಗು, ಇಲ್ಲೆಲ್ಲ ಲೋಡಿಂಗ್ ಆಯಿತು. ಮತ್ತು ಹೊಸ ಮನೆಗೆ ಹೋದ್ಮೇಲೆ ಅನ್ಲೋಡಿಂಗ್ ಆಯಿತು. ಅನ್ಲೋಡಿಂಗ್ ಆದಮೇಲೆ ನಾನು ಕೀ ತೆಗೆದೆ. ಹೊಸ ಮನೇಲಿ ಈಶಾನಿನ ಒಂದು ಕಡೆಗೆ ಕೇಜಲ್ಲಿ ಹಾಕಿ ಕೂರಿಸ್ದೆ ಹೊಸ ಮನೇಲಿ. ಇವರೆಲ್ಲ ಐಟಮ್ಸು ಫಟಾಫಟ್ ಅಂತ 10 ನಿಮಿಷಲ್ಲಿ ಬೇಗ ಅನ್ಲೋಡಿಂಗ್ ಮಾಡಿ ಮನೆ ಒಳಗಡೆ ಹೊಸ ಮನೇಲಿ ಇಟ್ಟರು ಅಂತ ಹೇಳ್ತೀನಿ. ಇದು ಹಳೆ ಮನೆಯದಿದು. ಹಳೆ ಮನೆಯಲ್ಲಿ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ. ಅವತ್ತು ಬ್ರೇಕ್ಫಾಸ್ಟ್ ಅಂತೂ ಏನೂ ಇಲ್ಲ ಬಿಡಿ, ಟೀನೂ ಇರಲಿಲ್ಲ, ಬ್ರೇಕ್ಫಾಸ್ಟು ಇರಲಿಲ್ಲ. ಯಾವ ಥರ ದೇವರು ನನಗೆ ಎಲ್ಲದಕ್ಕೂ ಧೈರ್ಯ ಕೊಟ್ಟಿದ್ದಾರೋ ನನಗೆ ಗೊತ್ತಿಲ್ಲ. ನಿಜವಾಗ್ಲೂ ನಮ್ಮ ತಂದೆ ಕೈ ಹಿಡ್ಕೊಂಡು ನಾನು ಯಾವಾಗ್ಲೂ ನಮ್ಮ ತಂದೆ ತಾಯಿ ಬಿಟ್ಟರೆ, ಸರಗ್ಬಿಟ್ರೆ ನನಗೆ ಏನೂ ಗೊತ್ತೇ ಇರಲಿಲ್ಲ. ಆದರೆ ನಾನು ಹೇಗೆ ಇದನ್ನೆಲ್ಲ ಮಾಡೋಕ್ಕೆ ಸಾಧ್ಯ ಆಗ್ತಾಯಿದೆ, ಹೇಗೆ ಮಾಡ್ತಾಯಿದ್ದೀನಿ ಅನ್ನೋದು ನನಗೇ ಅರ್ಥ ಆಗಲ್ಲ ಕೆಲವೊಂದು ಸಾರಿ. ಇಷ್ಟೊಂದೆಲ್ಲ ಈ ಒಂದು ರೆಸ್ಪಾನ್ಸಿಬಿಲಿಟಿನ ದೊಡ್ಡದಾಗಿರೋದು ಹೇಗೆ ಮಾಡ್ತಾಯಿದ್ದೀನಿ ಅಂತಲೂ ಅರ್ಥ ಆಗಲ್ಲ. ಮಾಡ್ಬೋದು, ಎಲ್ಲ ಲೇಡೀಸ್ ಮಾಡ್ತಾರೆ, ಅದೇನು ದೊಡ್ಡ ವಿಷಯ ಅಲ್ಲ. ಆದರೆ ನಾನು ನನ್ನ ತಂದೆ ತಾಯಿ ಮನೆಯಲ್ಲಿ ಬಂದಿರೋ ಒಂದು ಇದನ್ನೇ ಬೇರೆ ಅಂತ ಹೇಳ್ತೀನಿ. ನೋಡಿ ಇದೆಲ್ಲನೂ ಇವಾಗ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ. ಅದಕ್ಕೆ ಹೇಳಿದ್ದು ನಾವು ಯಾವುದಾದ್ರೂ ಒಂದು ಕೆಲಸದಲ್ಲಿ ಬ್ಯುಸಿ ಆಗಿರಬೇಕು. ಏನೇ ಒಂದು ಬೇಜಾರುಗಳಿದ್ರೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದು ಅಂತ ನಾನು ಅದಕ್ಕೇ ಇಷ್ಟೊತ್ತು ನಿಮಗೆ ಅದೆಲ್ಲನೂ ಶೇರ್ ಮಾಡಿದ್ದು. ಇವಾಗ ಇದೆಲ್ಲನೂ ದೊಡ್ಡ ಲಾರಿ ಬಂದಿದೆ, ಅದಕ್ಕೆಲ್ಲ ಹಾಕ್ತಾರೆ. ಆಮೇಲೆ ನಾನೆಲ್ಲ ನೀಟಾಗಿ ಕಸ ಗುಡಿಸಿ ಮನೆಯೆಲ್ಲ ಕೂಡ ನೀಟಾಗಿ ಫಿನೈಲ್ ಹಾಕಿನೂ ಒರೆಸಿದ್ದಾಗಿದೆ ಅಂತ ಹೇಳ್ತೀನಿ. ಈ ಶಿಫ್ಟಿಂಗ್ ಅಷ್ಟೇ ನಾನು ಇದನ್ನು ಮಾತ್ರ ಹೇಳೋಕ್ಕೆ ಸಾಧ್ಯ. ಅದಕ್ಕಾಚೆ ಆಮೇಲೆ ಏನಾಯಿತು ಎತ್ತಾಯಿತು ಅಂತ ಏನು ಹೇಳೋಕ್ಕೆ ಖಂಡಿತವಾಗ್ಲೂ ಒಂದೇ ಒಂದು ಸ್ವಲ್ಪನೂ ಇಷ್ಟ ಇಲ್ಲ ನನಗೆ. ಅಷ್ಟೇ. ಇದು ಏನಕ್ಕೆ ಶೇರ್ ಮಾಡಿದೆ ಅಂದರೆ ಶಿಫ್ಟಿಂಗ್ದು ನಿಮಗೂ ಒಂದು ಗೊತ್ತಿರಲಿ. ನೋ ಬ್ರೋಕರ್ ಅವ್ರನ್ನ ನಾವು ಆ್ಯಪಲ್ಲಿ ಹೋಗಿ ಬುಕ್ ಮಾಡಿದಾಗ ಯಾವ ಥರ ಅವ್ರು ಬರ್ತಾರೆ, ಹೇಗೆ ಅವರೆಲ್ಲನೂ ಪ್ಯಾಕಿಂಗ್ ಮಾಡ್ತಾರೆ ಅನ್ನೋದು ಒಂದು ನಿಮಗೇನೂ ಒಂದು ಗೊತ್ತಿರಲಿ ವಿಷಯ ಅನ್ನೋದಕ್ಕೋಸ್ಕರ ಈ ನನ್ನ ವ್ಲಾಗಲ್ಲಿ ನೋ ಬ್ರೋಕರ್ ಅವರು ಮೂವರ್ಸ್ ಆ್ಯಂಡ್ ಪ್ಯಾಕರ್ಸ್ ಅದು ಬಂದಿರೋದು. ಅವ್ರು ಬಂದು ಎಲ್ಲ ಶಿಫ್ಟಿಂಗ್ ಮಾಡಿದ್ರು, ಲೋಡಿಂಗ್ ಅನ್ಲೋಡಿಂಗ್ ಮಾಡಿಕೊಟ್ರು ಅಂತ ಹೇಳ್ತೀನಿ. ಸೊ ಎಲ್ಲ ಅದರಲ್ಲೇ ಅಪ್ಡೇಟ್ ಮಾಡಬೇಕು ನಾವು. ಅಂದರೆ ಒಂದು ಟಿಕ್ ಮಾರ್ಕ್ ಮಾಡೋದಿರುತ್ತೆ. ಕಾಟ್ ಯಾವುದಿದೆ, ಡಬಲ್ ಕಾಟ, ಕಿಂಗ್ ಸೈಜಾ, ಆಮೇಲೆ ಇದೆಲ್ಲ ಸೋಫಾ ಸೆಟ್ ಎಷ್ಟಿದೆ, ಮತ್ತು ಇದೆಲ್ಲನೂ ಇರುತ್ತೆ. ಬೆಡ್ಡು ಫೋಲ್ಡಿಂಗ್ ಇದೆಯಾ ಮತ್ತು ಫೋಲ್ಡ್ ಮಾಡೋಕ್ಕಾಗದೇ ಇರೋದಿದೆಯಾ. ಸೊ ಇದೆಲ್ಲ ಕೆಲವೊಂದಿರುತ್ತೆ. ಆನ್ಲೈನಲ್ಲಿ ಹೋಗಿ ನೀವು ಸರ್ಚ್ ಮಾಡಿ ಅದನ್ನು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡಿಕೊಂಡು ಇದು ಮಾಡಿದಾಗ ಮಾತ್ರ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಖಂಡಿತವಾಗ್ಲೂ ಸಿಗುತ್ತೆ. ಬಟ್ ಏನಂದರೆ ಎಷ್ಟೇ ನಾವು ಸೇವಿಂಗ್ ಮಾಡೋಕ್ಕೆ ಹೋದರೂ ಒಂದು ಚೂರು ದುಡ್ಡು ಖರ್ಚಾಗೋದು ಅಂತೂ ಸಹಜ. ಯಾಕೆಂದರೆ ಫ್ರೀಯಾಗಂತೂ ಯಾರೂ ಒಂದು ಕಡೆಯಿಂದ ಇನ್ನೊಂದು ಕಡೆ ಲೋಡಿಂಗ್ ಅನ್ಲೋಡಿಂಗ್ ಮಾಡಿಕೊಡಲ್ಲ. ಮೂವರ್ಸ್ ಆ್ಯಂಡ್ ಪ್ಯಾಕರ್ಸ್ ಆಗಲಿ, ಯಾರೇ ಲೋಕಲ್ ಟ್ರಕ್ ಡ್ರೈವರ್ಸ್ ಇದ್ರೂ, ಲೋಕಲ್ ಇರೋರಿದ್ರೂ, ಲಾರಿ ಇದೆ ಅಂದಾಗ ಅವರು ಒಂದು ಐಟಮ್ ಎತ್ತಕ್ಕೂ ದುಡ್ಡು ತಗೊಳ್ತಾರೆ ಅಲ್ವಾ. ಹಾಗಾಗಿನೇ ಪರವಾಗಿಲ್ಲ, ಅಂದರೆ ಸೇಫ್ಟಿ ಇರುತ್ತೆ, ಯಾವುದೂ ಏನೂ ಡ್ಯಾಮೇಜ್ ಆಗಿಲ್ಲ ಅಷ್ಟೇ. ಥ್ಯಾಂಕ್ ಯು, ಧನ್ಯವಾದಗಳು.